ಮೇಡಮ್ ರಾಜ್ಯದ ಸಿನಿಮಾ ರಿಲೀಸ್ ಆಗಿದೆ, ರೆಸ್ಪಾನ್ಸ್ ಯಾವ ರೀತಿ ಸಿಗ್ತಿದೆ ಮೇಡಮ್ ಪ್ರೇಕ್ಷಕರ ಕಡೆಯಿಂದ? ತುಂಬ ಚೆನ್ನಾಗಿದೆ ಸರ್, ತುಂಬ ಓವರ್ವೆಲ್ಮಿಂಗ್ ಆಗಿದೆ. ಸೊ ಐ ಆಮ್ ಸೋ ಹ್ಯಾಪಿ. ಮೇಡಮ್ ಎಚ್ ಡಿ ಕೋಟೆಗೆ ತಾಲೂಕಿಗೆ ಅಂದರೆ ಮೃತಪಟ್ಟಂಥ ಅರ್ಜುನ್ಗೆ ಒಂದು ಅವಿನಾಭಾವ ಸಂಬಂಧ ಇತ್ತು, ಅದೇ ಒಂದು ಅಂದರೆ ಅದ್ರ ಹೆಸರ ಒಂದು ಡೆಡಿಕೇಟ್ ಮಾಡ್ಕೊಂಡು ಸಿನಿಮಾ ತೆಗೆದಿದ್ದಾರೆ, ಏನು ಅನಿಸುತ್ತೆ ಮೇಡಮ್? ನಾನು ಆ್ಯಕ್ಚುಲಿ ಇಲ್ಲಿ ಫಸ್ಟ್ ಟೈಮ್ ಬರ್ತಾ ಇರೋವಂಥದ್ದು. ಸೊ ನನಗೆ ಈ ಜನರ ಒಂದು ಪ್ರೀತಿ ಪ್ರೋತ್ಸಾಹ ನೋಡಿ ತುಂಬಾ ಖುಷಿ ಆಗ್ತಾ ಇದೆ. ಅವರೆಲ್ಲರ ಸಿನಿಮಾ ಪ್ರೀತಿ ನಮಗೆ ತುಂಬಾ ಖುಷಿ ಕೊಟ್ಟಿರುವಂಥ ವಿಷಯ. ಮೇಡಮ್ ಸಾಮಾನ್ಯವಾಗಿ ಜಿಲ್ಲಾ ಮಟ್ಟ ಥಿಯೇಟರ್ಗಳಲ್ಲಿ ರೌಚ್ ಪುಲಕ ನೋಡಿದ್ದೀವಿ, ಬಟ್ ತಾಲೂಕು ಮಟ್ಟದಲ್ಲಿ ಸದ್ಗುರಿನಲ್ಲಿ ಒಂದು ಹೀರೋ ರೀತಿಯೇ ಒಂದು ಇದಾಗಿದೆ, ಅಂದರೆ ಸ್ಟಾರ್ ನಟರ ರೀತಿಯೇ ಒಂದು ಅದ್ಭುತ ರೆಸ್ಪಾನ್ಸ್ ಸಿಕ್ಕಿದೆ, ಏನು ಅನಿಸುತ್ತೆ ಮೇಡಮ್? ತುಂಬಾ ಖುಷಿ ಇದೆ ಸರ್. ಇಲ್ಲಿ ಇಷ್ಟು ಜನ ಸಿನಿಮಾ ಪ್ರೇಮಿಗಳಿದ್ದಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಸೊ ಈಗ ಬಂದಾದಮೇಲೆ ಅವರ ಏನು ಆಸಕ್ತಿ ನೋಡಿ ತುಂಬಾ ಇಷ್ಟ ಆಯಿತು. ಅವರ ಪ್ರೋತ್ಸಾಹ ಪ್ರೀತಿ ಎಲ್ಲ ನೋಡಿ ತುಂಬಾ ಖುಷಿಯಾಗಿದೆ. ಇದೇ ಥರ ನಮ್ಮ ಸಿನಿಮಾನ ನೋಡಿ ನಿಮ್ಮ ಕುಟುಂಬ ಸಮೇತ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಎಲ್ಲರಿಗೂ ಹೇಳಿ ದಯವಿಟ್ಟು ನಮ್ಮ ಸಿನಿಮಾನ ಗೆಲ್ಲಿಸಿ ಅಂತ ನಾವು ಹೇಳ್ತೀವಿ. ಸೊ ಇದು ಮೊದಲನೇ ಸಿನಿಮಾ ಮೇಡಮ್ ಇದು ನಿಮಗೆ? ಇಲ್ಲ, ನಂದು 7ನೇ ಚಿತ್ರ. ಮೊದಲನೇದು ಥಗ್ಸ್ ಆಫ್ ರಾಮಗಢ ಅಂತ, ಕುಬುಸ ಅಂತ, ರಾಗಭೈರವಿ ಅಂತ, ಮತ್ತು ವಿಜಯ ರಾಘವೇಂದ್ರ ಸರ್ ಜೊತೆ ಸ್ವಪ್ನ ಮಂಟಪ ಅಂತ. ಸೊ ಸಾಕಷ್ಟು ಮಾಡಿದ್ದೀನಿ. ಈಗ ಮಾವುತ. ಈ ಸಿನಿಮಾದಲ್ಲಿ ನಿಮ್ಮ ಆಕ್ಟಿಂಗ್ ಮೇಡಮ್? ಸರ್ ಇದರಲ್ಲಿ ಒಂದು ಸಾಮಾನ್ಯ ಹೆಣ್ಣು ಮಗಳಾಗಿ ಮಾಡಿದ್ದೀನಿ, ಆಡಿ ಜನರಲ್ಲಿ ಒಂದು ಸಾಮಾನ್ಯ ಹೆಣ್ಣು ಮಗಳು.